ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದು ನೀವು ಬಿಗಿನರ್ಸ್ ಆಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಿ ಅಂದರೆ ಈ ಟಿಪ್ಸ್ ನಿಮಗೆ ಗೊತ್ತಿರಲೇಬೇಕು. ಏನು ಟಿಪ್ಸಪ್ಪ ಅಂದರೆ, ಇವಾಗ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಈಗ ಫಸ್ಟ್ಗೆ ನಾನು ಈ ರೀತಿ ಒಂದು ಸ್ಟಿಚ್ ಮಾಡಿ ತೋರಿಸ್ತೀನಿ. ಯಾವಾಗಲೇ ಆದ್ರೂ ಇರುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂದ್ಕೊಳ್ಳಿ. ಈ ರೀತಿ ಸ್ಟಿಚ್ ಆದಮೇಲೆ ಏನು ಮಾಡ್ತೀವಿ, ಈ ಥರ ಕಟ್ ಮಾಡ್ತೀವಿ. ಈ ಥರ ಕಟ್ ಮಾಡಿಬಿಟ್ಟು ಮತ್ತೆ ಸ್ಟಿಚಿಂಗ್ ಮಾಡೋಕೆ ಹೋಗ್ತೀರಾ, ಏನಾಗುತ್ತೆ, ಈ ದಾರ ಇವಾಗ ಬರುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಹಿಂಗೆ ತುದಿಯಲ್ಲಿ ಇರುತ್ತಲ್ಲ, ಈ ತುದಿಯಲ್ಲಿದ್ದಾಗ ಕಟ್ ಮಾಡ್ತೀವಿ ಅಂದ್ಕೊಳ್ಳಿ, ಕಟ್ ಆಗಿಬಿಡುತ್ತೆ. ಈಗ ಹಿಂಗೆ ಆದಟ್ಟು ಏನಾಗುತ್ತೆ, ದಾರ ಓಪನ್ ಆಗಿ ಗೀಚೆ ಬಂದ್ಬಿಡುತ್ತೆ. ಇವಾಗ ಒಂದು ಸಲ ಸ್ಟಿಚ್ ಮಾಡ್ತಾ ಇರ್ತೀವಿ, ಬಂದ್ಬಿಡ್ತಾ ಇರುತ್ತೆ, ಬಿಚ್ಕೋತಾ ಇರುತ್ತೆ. ಈ ದಾರ ಏನಾಗುತ್ತೆ, ಬಿಚ್ಕೋತಾನೆ ಇರುತ್ತೆ. ಆವಾಗ ಏನಾಗುತ್ತೆ, ಫಾಸ್ಟಾಗಿ ಹೊಲಿಬೇಕಾದ್ರೆ ಈಗ ಆಗ್ತಾ ಇರುತ್ತೆ. ಅವಾಗ ಏನಪ್ಪ ಮಾಡ್ಬೋದು ಅಂದರೆ, ಒಂದು ಟಿಪ್ಸು. ಇವಾಗ ಸ್ಟಿಚ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ತೋರಿಸ್ತೀನಿ. ಇವಾಗ ಈ ರೀತಿ ಸ್ಟಿಚ್ ಮಾಡ್ತಾ ಇರ್ತೀರ. ಅದಕ್ಕೆ ನೀವು ಬ್ಲೌಸ್ ಪೀಸಲ್ಲಾದರೂ, ಇವಾಗ ಸಣ್ಣ ಹೊಲಿಗೆ ಹಾಕ್ಕೊಂಡಿದ್ದೀನಿ ನಾನು, ಅದಕ್ಕೆ ನನಗೆ ದಾರ ಇದಾಗ್ತಿದೆ. ಇವಾಗ ಸ್ಟಿಚ್ ಮಾಡ್ತಾ ಇವಾಗ ಆಯಿತಾ. ಏನು ಮಾಡಪ್ಪ, ಏನು ಬ್ಲೌಸ್ ಸ್ಟಿಚ್ ಮಾಡುವಾಗಲೇ ನಿಮಗೆ ಬೇಕು ಅಂದರೆ ಒಂದು ಪೀಸು ಇರುತ್ತೆ, ಆ ಪೀಸನ್ನ ಈ ರೀತಿ ಕೊಡಿ. ಇವಾಗ ದಾರ ಹಿಂಗೆ ಕಟ್ ಆಗ್ತಾ ಇರುತ್ತಲ್ಲ, ಆವಾಗ ಈ ಥರ ಸಪೋರ್ಟ್ಗೆ ಒಂದು ಪೀಸ್ ಕೊಟ್ಟರೆ ಈ ಥರ ಇರುತ್ತೆ. ಓಕೆನಾ, ಈ ರೀತಿ ಮಾಡ್ಬೋದು. ಇವಾಗ ಇಲ್ಲಿಂದ ಕಟ್ ಮಾಡ್ಕೊಳ್ಳಿ, ದಾರ ಹಾಗೆ ಇರುತ್ತೆ, ಈ ದಾರ ಹಾಗೆ ಇರುತ್ತೆ. ಇಲ್ಲಾಂದರೆ ಇನ್ನೇನಾದರೂ ಸ್ಟಿಚ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಇವಾಗ ಈ ರೀತಿ ಇರುತ್ತಲ್ಲ, ಹಿಂಗೆ ಏನೋ ಒಂದು ತೊಗೋತೀರಿ, ಈ ರೀತಿ ಸ್ಟಿಚ್ ಮಾಡ್ತಿರ್ತೀರ. ಈ ರೀತಿ ತಗೊಂಡ್ಮೇಲೆ ಇವಾಗ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅವಾಗ ಏನು ಮಾಡಿ, ತುದಿಲಿ ಕಟ್ ಮಾಡಿ. ಓಕೆನಾ, ಈ ಬಟ್ಟೆ ಸ್ವಲ್ಪ ತುದಿಲಿರಬೇಕು. ಓಕೆನಾ, ಈ ತುದಿಗೆ ಬಿಟ್ಟರೆ ನೀವೇನಾಗುತ್ತೆ, ಆವಾಗ ದಾರ ಇದು ಕಳಿಸ್ಕೊಳ್ಳಲ್ಲ. ಅಂದರೆ ಒಂದೇ ಸಲ ನೀವು ಈ ದಾರ ಕಟ್ಟಾಗಲೇ ಹಂಗೆ ಸ್ಟಿಚ್ ಮಾಡ್ಕೊತಾ ಹೋಗ್ಬೋದು. ಇಲ್ಲಾಂದರೆ ಏನಾಗುತ್ತೆ, ಹಿಂಗೆ ಕಟ್ ಆಗ್ತಾ ಇರುತ್ತೆ, ತೋರಿಸ್ತಾ ಇರ್ತೀವಿ, ಕಟ್ ಆಗ್ತಾ ಇರುತ್ತೆ, ತೋರಿಸ್ತಾ ಇರ್ತೀವಿ. ಹಾಗೇನು ಮಾಡಿ ಈ ರೀತಿ ಮಾಡ್ಕೊಳ್ಳಿ. ನೀವು ಇದೇ ಅಂತಲ್ಲ, ಬ್ಲೌಸ್ ಹೊಲಿತಿರ್ತೀರಾ, ಬ್ಲೌಸಲ್ಲಿ ಹೊಲ್ದಾಗ ಈ ಥರ ಬಂದಾಗ ಇಲ್ಲಿ ತುದಿಗೆ ಸ್ವಲ್ಪ ಬಟ್ಟೆ ಬಿಡಿ. ಓಕೆನಾ, ಈ ರೀತಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಇನ್ನೇನೋ ಸ್ಟಿಚ್ ಮಾಡ್ತಾ ಇರ್ತೀರಾ, ಏನೇ ಆದರೂ ಅಷ್ಟೇ. ಇಲ್ಲ ಸ್ಟಿಚಿಂಗಲ್ಲಿ ಅದ್ರಲ್ಲಿ ಬಟ್ಟೆ ಬರೋಲ್ಲ ಅಂದ್ಕೊಳ್ಳಿ, ಅವಾಗೇನು ಮಾಡಿ, ಈ ಥರ ಪೀಸ್ ಇಟ್ಕೊಳ್ಳಿ. ತುದಿಲಿ ಲಾಸ್ಟ್ ಸ್ಟಿಚ್ ಆಗಿದ ತಕ್ಷಣ ಈ ಥರ ಪೀಸ್ನ ಈ ರೀತಿ ಕೊಡಬೇಕು. ಓಕೆನಾ, ಕೊಟ್ಕೊಳ್ಳಿ. ಈ ಕಡೆ ನೋಡಿ, ಪೀಸ್ ಸಾಕಾಗಲಿಲ್ಲ, ಪೀಸ್ ಇಲ್ಲ ಅಂದರೆ ಹೆಂಗಿದು ಸ್ಟಿಚ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಸ್ವಲ್ಪ ಪೀಸು ಸುಮ್ಮನೆ ಒಂಚೂರು ಪೀಸ್ ತೊಗೊಳ್ಳಿ. ಇಲ್ಲ, ಇವಾಗ ನೀವು ಎಷ್ಟೋ ಜನ ಟೈಲರ್ಸ್ ನೋಡಿರ್ಬೋದು, ಹಿಂಗೆ ಇದೇ ಮೆಥಡ್ ಯೂಸ್ ಮಾಡೋದು. ಹಿಂಗೆ ಮಾಡೋದ್ರಿಂದ ನಿಮಗೆ ದಾರನೇ ಕಟ್ಟಾಗಲ್ಲ. ಓಕೆನಾ, ನೀವು ಎಷ್ಟೇ ಬಟ್ಟೆ ಹೊಲಿದ್ರೂ ಈ ಥರ ಒಂದು ಪೀಸ್ನ ಕೊಟ್ಕೊಂಡು ಹೊಲಿದ್ರೆ ದಾರ ಕಟ್ಟಾಗಲ್ಲ. ನೀಟಾಗಿ ಫಿನಿಶಿಂಗಾಗಿ ನೀವು ಫಸ್ಟು ಸ್ಟಾರ್ಟ್ ಮಾಡ್ದಾಗಿಂದ ಎಂಡ್ವರೆಗೂ ಸ್ಟಿಚ್ ಮಾಡ್ಬೋದು. ಆ ರೀತಿ ಸ್ಟಿಚ್ ಮಾಡೋದು ಮರೀದೇ ಈ ರೀತಿ ಪೀಸ್ನ ಕೊಡ್ತಾ ಇರಬೇಕು. ಓಕೆನಾ, ಇಲ್ಲ ಇದರಲ್ಲೇ ಬಟ್ಟೆ ಬಿಡಬೇಕು, ಎರಡರಲ್ಲಿ ಒಂದನ್ನು ಮಾಡ್ತಾನೆ ಇರಬೇಕು. ಈ ರೀತಿ ಬಟ್ಟೆ ಕೊಡಬೇಕು, ಇಲ್ಲ ಇದರಲ್ಲೇ ಸ್ವಲ್ಪ ಈ ರೀತಿ ಬಟ್ಟೆ ಬಿಡಬೇಕು. ಓಕೆನಾ, ಈ ರೀತಿ ಇದರಲ್ಲಿ ಬಿಡೋಕ್ಕೆ ಸಾಕಾಗಲ್ಲ ಅಂದಾಗ ಎಕ್ಸ್ಟ್ರಾ ಪೀಸ್ ಈಗ ಇದರಲ್ಲಿ ತೊಗೊಳ್ಳಿ. ಹೆಂಗೆ ಕಟ್ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ಈ ರೀತಿ ಕಟ್ ಮಾಡ್ತಾ ಸ್ಟಿಚ್ ಮಾಡಬೇಕು. ಓಕೆನಾ, ಇದು ಒಂದನೇ ಟಿಪ್ ಆಯಿತು. ಎರಡನೇ ಟಿಪ್ ಬಂದುಬಿಟ್ಟು, ಈಗ ನೀವು ಪಾತ್ರೆ ಉಜ್ಜೋಕ್ಕೆ ಈ ಥರ ಜುಂಗ್ ಯೂಸ್ ಮಾಡ್ತಾನೆ ಇರ್ತೀರಲ್ವ, ಇದು ಬಂದುಬಿಟ್ಟು ಏನಕ್ಕಪ್ಪ ಈ ಥರ ಜುಂಗ್ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ. ಇದು ಪಾತ್ರೆ ಉಜ್ಜಿ ವೇಸ್ಟ್ ಆಗಿರೋ ಜುಂಗ್ ತೊಗೊಳ್ಳಿ. ಆ ಜುಂಗು ಉಜ್ಜಿ ಎಲ್ಲ ಒಂಥರ ಆಗಿರುತ್ತೆ, ಬಿಸಾಕ್ಬೇಕು ಮನ್ಸಿರಲ್ಲ, ಹಂಗೆ ಉಜ್ತಾ ಇರ್ತೀವಿ. ಅದನ್ನು ತೊಗೊಳ್ಳಿ. ಅದನ್ನು ತೊಗೊಂಡು ಈ ಥರ ಕತ್ರಿ ತೊಗೊಳ್ಳಿ, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಈ ಥರ ಉಜ್ಜಬೇಕು. ಓಕೆನಾ, ಈ ತುದಿಯಲ್ಲಿ ಶಾರ್ಪ್ ಆಗಬೇಕು. ಈ ತುದಿಯಲ್ಲಿ ಇರುತ್ತಲ್ಲ, ಈ ರೀತಿ ಹಿಂಗೆ ಉಜ್ಜಬೇಕು. ಓಕೆನಾ, ಈ ಕಡೆ ಇಟ್ಕೊಳ್ಳಿ, ಈ ರೀತಿ ಇದನ್ನ ಹಿಂಗೆ ಇಟ್ಕೊಂಡು ಚೆನ್ನಾಗಿ ಉಜ್ಜಬೇಕು. ಈ ಕಡೆ ಈ ರೀತಿ ಎರಡು ಕಡೆನೂ ನೀಟಾಗಿ ಉಜ್ಜಿ. ನೀವು ಎಮರ್ಜೆನ್ಸಿಗೆ ಕತ್ರಿ ಸಾಣೆ ಹಿಡಿಯೋರಿಲ್ಲ ಅಂದಾಗ ಈ ಮೆಥಡ್ ಯೂಸ್ ಮಾಡ್ಕೋಬೋದು. ಇದು ವೇಸ್ಟ್ ಆಗೋಲ್ಲ. ಹೊಸ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಇದು ಹಳೇದೆ, ಮನೇಲೇ ಯೂಸ್ ಮಾಡ್ತಿರ್ತಾರಲ್ಲ ಅದನ್ನೇ ತೊಗೊಳ್ಳಿ. ಅದನ್ನೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತಗೊಂಡು ಚೆನ್ನಾಗಿ ಹಿಂಗೆ ಉಜ್ಜಿ. ಓಕೆನಾ, ಹಿಂಗೆ ಉಜ್ಜಿಬಿಟ್ಟು ಈ ರೀತಿ ಉಜ್ಜಿಕೊಂಡು ಆಮೇಲೆ ಈ ವೇಸ್ಟ್ ಆಗಿರುತ್ತಲ್ವ, ಇದು ಹೊಸದು ನೀವು ವೇಸ್ಟಾಗಿ ತೊಗೊಂಡಿರ್ತೀರಲ್ಲ, ಅದನ್ನು ಈ ರೀತಿ ಕಟ್ ಮಾಡಿ. ಓಕೆನಾ, ಈ ರೀತಿ ನೋಡಿ, ತುದಿ ಮಾತ್ರ ಒಂಚೂರು ಇಟ್ಕೊಂಡು ನೋಡಿ, ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಕಟ್ ಮಾಡಿ. ಅವಾಗೇನಾಗುತ್ತೆ, ಇನ್ನೂ ಶಾರ್ಪ್ ಆಗುತ್ತೆ. ಇದು ಕತ್ರಿ ಹಿಂಗೆ ಕಟ್ ಮಾಡಿದಷ್ಟು ಇದೊಂಥರ ಸ್ಟೀಲ್ ಥರ ಇದೆಯಲ್ಲ, ಹಂಗಾಗಿ ಇದು ಶಾರ್ಪ್ ಆಗುತ್ತೆ. ಕತ್ರಿ ತುಂಬಾ ಚೆನ್ನಾಗಾಗುತ್ತೆ ಎಮರ್ಜೆನ್ಸಿಗೆ. ಅಯ್ಯೋ ಇವಾಗ ಎಲ್ಲಿಯಪ್ಪ ಕತ್ರಿ ಇಲ್ಲ, ಮೊಂಡಾಗೋಗಿದೆ, ಇದು ಕಟ್ ಮಾಡಿಲ್ಲ, ಮಕ್ಕಳೆಲ್ಲ ಕಟ್ ಮಾಡಿ ಮೊಂಡಾಗಿ ಹೋಗಿದೆ ಅನ್ನೋ ಟೈಮಲ್ಲಿ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ನೋಡಿ, ನೀವು ಎಷ್ಟು ಇದನ್ನು ಈ ರೀತಿ ಮಾಡ್ತೀರಾ ಅವಾಗ ಇದು ಶಾರ್ಪ್ ಆಗ್ತಾ ಹೋಗುತ್ತೆ. ಇದೊಂಥರ ಸ್ಟೀಲ್ ಥರ ಇದೆಯಾ ನೋಡಿ,
ಹಿಂಗೆ ಕಟ್ ಮಾಡಿ ಆ ವೇಸ್ಟಲ್ಲೇ ಹಿಂಗೆ ತೆಗೀರಿ. ನೀಟಾಗಿ ತುದಿವರೆಗೂ ಬರೋ ಥರ ಮಾಡಿ. ಹಿಂಗೆ ಇಸ್ಕೊಂಡು ಹಿಂಗೆ ಬರಬೇಕು. ಇಟ್ಕೊಂಡು ಹಿಂಗೆ ತುದಿವರೆಗೂ ಬರಬೇಕು. ಹಿಂಗೆ ಇಟ್ಕೊಂಡು ನೋಡಿ ಈ ಥರ ನೋಡಿ ಈ ಥರ ಬಂದರೆ ಆವಾಗ ನಿಮಗೆ ಇದು ಶಾರ್ಪ್ ಆಗುತ್ತೆ. ಓಕೆನಾ? ನೋಡಿ ಇವಾಗ ಬಟ್ಟೆ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗೋದು. ಅದೇನು ಮನೇಲಿರೋ ವಸ್ತುನೇ, ನೀವೇನು ದುಡ್ಡು ಕೊಟ್ಟು ತರಬೇಕಾಗಿಲ್ಲ. ಈ ಥರದ್ದು ಜುಂಗು ಮನೇಲೇ ಇರುತ್ತೆ ಸ್ಟೀಲ್ದು. ಈ ರೀತಿ ಕಟ್ ಮಾಡಿ ನೋಡಿ. ಇದು ಒಂದು ಟಿಪ್ಸ್. ಓಕೆನಾ? ಇದೊಂದು. ಮತ್ತು ಇನ್ನೊಂದು ಬಂದುಬಿಟ್ಟು, ಇವಾಗ ಒಂದು ಡ್ರೆಸ್ಗಳಿಗೆ ಗುಂಡಿ ಬಟನು ಏನಾದರೂ ಒಂದು ಮ್ಯಾಚಿಂಗ್ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ. ಅದು ಮ್ಯಾಚಿಂಗ್ ಸಿಗೋಲ್ಲ. ಅವಾಗ ಏನಪ್ಪ ಮಾಡೋದು? ಮ್ಯಾಚಿಂಗು ಇಲ್ಲ, ಇವಾಗ ಅದಕ್ಕೆ ಮ್ಯಾಚಿಂಗ್ ಸಿಗ್ತಾನೆ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂತ ತಲೆ ಕೆಟ್ಟೋಗಿರುತ್ತೆ. ಆ ಟೈಮಲ್ಲಿ ಇವಾಗ ಇದು ಮ್ಯಾಚಿಂಗ್ ಬಟ್ಟೆ ಅಂದ್ಕೊಳ್ಳಿ. ಇವಾಗ ಈ ಥರದ್ದು ಯಾವುದೋ ಒಂದು ಕಲರ್ದು ಬಟನ್ ಸಿಕ್ತು ಅಂತ ತಗೊಳ್ಳಿ. ಇದು ಅದೇ ಅಂತಲ್ಲ, ಯಾವುದೋ ಒಂದು ತಗೊಳ್ಳಿ, ಗೋಲ್ಡ್ ಕಲರ್ ತೊಗೊಬಂದ್ಬಿಟ್ಟು ಇವಾಗ ಇದನ್ನೇನು ಮಾಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ತಗೊಂಡು ಇದರೊಳಗೆ ಇಡಿ, ಪರವಾಗಿಲ್ಲ. ಇವಾಗ ನಿಮ್ಗೆ ಬಟನ್ ಅಷ್ಟೇ ಬೇಕಾಗಿರೋದ್ರಿಂದ ಇವಾಗ ಇದನ್ನು ತಗೊಂಡು ಈ ಥರ ಸುತ್ತಿ, ಈ ಥರ ಸುತ್ತಕೊಂಡು ಇವಾಗ ಇದನ್ನು ನೋಡಿ, ಬಟನು ಅದೇ ನಮ್ಗೆ ಯಾವುದು ಮ್ಯಾಚಿಂಗ್ ಬಟ್ಟೆ ಬೇಕೋ ಆ ಬಟ್ಟೆ ತಗೊಳ್ಳಿ. ಆ ಬಟ್ಟೆನೇ ಈ ರೀತಿ ಒಳಗಡೆ ಬಟನ್ ಇಟ್ಬಿಟ್ಟು ನೀಟಾಗಿ ಸುತ್ಕೊಳ್ಳಿ. ಸುತ್ಕೊಂಡು ಏನು ಮಾಡಿ, ಈ ಥರ ಸೂಜಿ ದಾರ ತಗೊಳ್ಳಿ, ಈ ಥರ ನಾಟ್ ಹಾಕ್ಕೊಂಡು ಇವಾಗ ಇದನ್ನು ಈ ಥರ ಸುತ್ತಿ ನೀಟಾಗಿ ಇಟ್ಕೊಳ್ಳಿ. ಒಂಚೂರು ಆ ಕಡೆ ರಿಂಕಲ್ಸ್ ಬರ್ತದಾಗ ಇಟ್ಕೊಂಡು ಈ ರೀತಿ ಸುತ್ಕೊಳ್ಳಿ. ಓಕೆನಾ? ಈ ರೀತಿ ನಾಟ್ ಹಾಕಿರ್ತಾರಲ್ಲ ಇಟ್ಬಿಟ್ಟು ಇಲ್ಲಿ ಸುತ್ತಿ. ಓಕೆ? ಈ ರೀತಿ ನೋಡಿ, ನಿಮಗೆ ರೆಡಿಮೇಡ್ ಅದರಲ್ಲೂ ಸಿಗೋಲ್ಲ ಈ ಥರ ಮ್ಯಾಚಿಂಗು. ಹಂಗಾಗಿ ಇದನ್ನೇ ಇವಾಗ ಅದರಲ್ಲೇ ಸಿಗುತ್ತೆ ನಿಮಗೆ. ಬಟ್ಟೆಲೇ ಇರುತ್ತೆ, ಬಟ್ಟೆ ಪೀಸಲ್ಲೇ ಈ ಒಳಗಡೆ ಇರೋದು ಯಾವುದಾದ್ರೂ ಯಾವ ಕಲರ್ ಆದರೂ ಪರವಾಗಿಲ್ಲ. ಆವಾಗ ನಿಮಗೆ ಮ್ಯಾಚಿಂಗ್ ರೆಡಿ ಆಗಿಬಿಡುತ್ತಾ. ಅಯ್ಯೋ ಅದು ಮ್ಯಾಚಿಂಗ್ ಸಿಕ್ಕಿಲ್ಲ ಅಂತ ಪೇಚಾಡೋ ಬದಲು ಈ ಥರ ನಾಟ್ ಹಾಕ್ಕೊಂಬಿಟ್ಟು ಗಂಟು ಹಾಕಿ ಬಿಗಿಯಾಗಿ. ಅಷ್ಟೇ ನೋಡಿ, ಈ ಥರ ಗಂಟು ಹಾಕ್ಬಿಟ್ಟು ಇದು ತುದಿಗೆ ಕಟ್ ಮಾಡಿ. ಈ ಥರ ಕಟ್ ಮಾಡಿಕೊಂಡು ಇವಾಗ ಇದನ್ನು ನೀವು ಯಾವುದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು ಅಂತಿದ್ದೀರಾ ಅದ್ರ ಮೇಲೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಆಲ್ರೆಡಿ ಇಲ್ಲಿ ದೊಡ್ಡದು ಬಟನ್ ಇದೆಯಲ್ಲ, ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಇಟ್ಟು ಸ್ಟಿಚ್ ಮಾಡೋದು. ಇದನ್ನು ಬೇಕಂದರೆ ಈ ಥರ ರಫ್ ಮಾಡಿಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ, ಏನಿಲ್ಲ, ಗಂಟು ಥರ ಇರುತ್ತೆ. ಈಗ ಸ್ಟಿಚಿಂಗ್ ಮಾಡಿದಾಗ ಅದು ಒಳಗಡೆ ಹೋಗುತ್ತೆ. ಓಕೆನಾ? ಈ ರೀತಿ ಇಟ್ಟು ಸ್ಟಿಚ್ ಮಾಡಿದ್ರೆ ಕಾಣಿಸಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಆಗಿದೆ. ನೀವು ಈ ಥರ ಮ್ಯಾಚಿಂಗ್ ಬೇಕು ಅಂದರೆ ಸಿಗೋದೇ ಇಲ್ಲ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ. ಈ ರೀತಿ ಇಟ್ಕೊಂಡು ಸೂಜಿಯಿಂದ ಸ್ಟಿಚ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಕೆಳಗಡೆ ಬಟ್ಟೆನೂ ಕಾಣಿಸಲ್ಲ, ಏನಿಲ್ಲ, ನೀಟಾಗಿರುತ್ತೆ. ಹಿಂಗೆ ಮೇಲ್ಗಡೆ ನೀಟಾಗಿ ಕಾಣಿಸುತ್ತೆ. ಫಿನಿಶಿಂಗು ಇರುತ್ತೆ. ನಮ್ಗೆ ಮ್ಯಾಚಿಂಗ್ ಬಟ್ಟೆ ಮ್ಯಾಚಿಂಗ್ ಕಾಣಿಸುತ್ತೆ. ಓಕೆನಾ? ಈ 3 ಟಿಪ್ಸು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಮಾಡೋದು ಅಂತ ಇದೊಂದು ಟೈಲರಿಂಗಲ್ಲಿ ನೀವು ಬಿಗಿನರ್ಸ್ ಆಗಿದೆ ಇದು ಕಲ್ತಿರಲೇಬೇಕು. ಇದಿಷ್ಟು ನಮ್ಮ ಟೈಲರಿಂಗ್ ಟಿಪ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.